ಮಾನ್ಯ ಘನತೆಯುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರ್ನಿಂಗ್ ಇಶ್ಯೂ ಒಳ ಮೀಸಲಾತಿ ಇಶ್ಯೂ ಆಗಿ ಇಷ್ಟೊಂದು ದಿವಸ ಆದ್ರೂ ಕಾಮನ್ ಸೆನ್ಸ್ ಇಲ್ದಂಗೆ, ಜನರಲ್ ನಾಲೆಡ್ಜ್ ಇಲ್ದಂಗೆ, ಸರ್ಕಾರಕ್ಕೆ IAS IPS ಜ್ಞಾನಿಗಳು ಒಂದು ನೀತಿ ಆಯೋಗದ ಮಾರ್ಗದರ್ಶನನೂ ಇಲ್ದಂಗೆ ಬರ್ನಿಂಗ್ ಆಗ್ತಾ ಇದೆ. ಒಲೆರು ಮಾದ್ರು ಎಡ ಬಲ ಅಂತೇಳಿ ಬರ್ನಿಂಗ್ ಇಶ್ಯೂ ಇದೆ ಬೀದಿಯಲ್ಲಿ. ಅಂಥದ್ರಲ್ಲಿ ಒಂದು ಸಾಮರಸ್ಯ ಮೂಡಲಿ, ಒಂದು ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಆಗಲಿ, ಅವರು ಆಡಳಿತ ಒಂದು ಕಾನೂನು ಸುವ್ಯವಸ್ಥೆ ಇರಲಿ ಅಂತೇಳಿ ನಾವೆಲ್ಲ ಇವತ್ತು ಮಠ ಬಿಟ್ಟು ಬಂದು ಇವ್ರಿಗೊಂದು ಸಲಹೆ ಕೊಡೋಣ ಅಂತೇಳಿ ಎಲ್ಲ DTP ಮಾಡಿಸಿ ಎಲ್ಲ ಮಾಡಿಸಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಕೊಟ್ಟು ಒಂದು ಬೈಟ್ ಕೊಡಿ ಅಂತ ಕೇಳಿದಾಗ ಕೊಡಬೇಕು ಅಂದಾಗ ಈ ಪೊಲೀಸ್ನವರು ಕಾಮನ್ ಸೆನ್ಸು ಜನರಲ್ ನಾಲೆಡ್ಜು ಏನು ಇಲ್ದಂಗೆ ಸಿಎಂಗೆ ಏನು ಬಿಡಿ ಸರ್ ಅದಾಗಿರೋದೆ ಸಿಎಂಗೆ ಏನು ಮನವಿ ಮಾಡಿದ್ರು ಅದನ್ನ ಹೇಳಿ ಸರ್. ಒಳ ಮೀಸಲಾತಿ ಇಶ್ಯೂ ಆಗಿ ಈಗ ರೋಸ್ಟರ್ ಬಿಂದುವನ್ನು ಹೇಗೆ ಕರೆಕ್ಷನ್ ಮಾಡಬೇಕು, ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಯಾಕೆ ಅವೈಜ್ಞಾನಿಕವಾಗಿದೆ, ಅವೈಚಾರಿಕವಾಗಿದೆ, ಅದು ಪರಿಶಿಷ್ಟರಲ್ಲಿ ಒಂದು ಸಮುದಾಯ ಬೇಕು ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಸಮುದಾಯ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಏನು ಎತ್ತ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ಪರಿಗಣಿಸಿ ಅದರಲ್ಲಿರೋಂಥ ನ್ಯೂನ್ಯತೆಗಳನ್ನು ಗುರುತಿಸಿ ನಾವು ಹಂಗಾಗೋದು ಬೇಡ, ಅದು 17% ಮೀಸಲಾತಿ ಬೇಡ ಅಂತ ಕೋರ್ಟೇ ಆದೇಶ ಕೊಟ್ಟ ಮೇಲೆ ಆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿನೇ ಸತ್ತೋಯ್ತು ಅದು. ಹಾಗಾಗಿ ಈಗ ಹೊಸದಾಗಿ ಏನು ಮಾಡಬೇಕು ಅನ್ನೋ ಅಂಥದ್ದನ್ನು ನಾವು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದೀವಿ. ಅವರು ಆ ಪ್ರಕಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಏನು ಸಲಹೆ ಕೊಟ್ಟಿದ್ದೀರಿ? ಇದು ಪರಿಶಿಷ್ಟರಲ್ಲಿ ಹೇಗೆ ಈಗ ಅಸ್ಪೃಶ್ಯರು ಅನ್ನೋವಂಥವ್ರು ಇದ್ದಾರೆ, ಎಡ ಬಲ ಇರ್ಬೋದು, ಅವರಿಗೆ ಯಾವ ಥರದಲ್ಲಿ ತೊಂದರೆ ಆಗಿದೆ, ಹೇಗೆ ಅವರನ್ನು ಮೀಸಲಾತಿಯನ್ನು ಕೊಡಬೇಕು 15% ಮೀಸಲಾತಿಯಲ್ಲಿ ಅನ್ನೋದಕ್ಕೆ ಆ ತಾಂತ್ರಿಕವಾದಂಥ ಒಂದು ಸಲಹೆಯನ್ನು ಕೊಟ್ಟಿದ್ದೇವೆ. ಸಮವಾಗಿ ಕೊಡಬೇಕು ಅನ್ನೋವಂಥ ವಿಚಾರದಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಯಾರಿಗೂ ಕೂಡ ಅನ್ಯಾಯ ಆಗದಂಗೆ ನಾವು ಕಾಪಾಡ್ಕೊಳ್ತೇವೆ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ದೊಡ್ಡ ಪ್ರತಿಭಟನೆ ಮಾಡಿ ಈಗ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಏನು ಮನವರಿಕೆ ಮಾಡ್ತಾರೆ ಸರ್? ಈಗ ಕರ್ನಾಟಕ ಸರ್ಕಾರ ತುರಾತುರಿಯಲ್ಲಿ 24ನೇ ತಾರೀಕು ವಿಶೇಷ ಕ್ಯಾಬಿನೆಟ್ನ ಕರೆದಿದೆ. ನಾನು ಈ ಕ್ಯಾಬಿನೆಟ್ ಕರೆದಿರೋದ್ರಿಂದ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಸರ್. ಭೇಟಿ ಮಾಡಿ ನೋಡಿ, ನೀವು ವಿಶೇಷ ಕ್ಯಾಬಿನೆಟ್ನಾರು ಕರೀರಿ ಅಥವಾ ವಿಶೇಷ ಅಧಿವೇಶನರು ಕರೀರಿ, ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನ ನೀವು ಸ್ಟಡಿ ಮಾಡಿದ್ದೀರಾ ಎಲ್ಲರೂ ಅಂತ ಕೇಳಿದ್ರು. ಮಾಡಿದ್ದೀವಿ ಅಂದಮೇಲೆ ಲೆಫ್ಟ್ ಕಮ್ಯುನಿಟಿ, ರೈಟ್ ಕಮ್ಯುನಿಟೀಸ್ ಏನು ಅಂಕಿ ಅಂಶಗಳಿದೆ, ಬಲಗೈಗೆ ಸಂಬಂಧಿಸಿದಂಥ ಜಾತಿಗಳನ್ನ ಎಡಗೈಗೆ ಹಾಕೋದು, ಎಡಗೈಗೆ ಸಂಬಂಧಿಸಿದ ಜಾತಿಗಳನ್ನ ಬಲಗೈಗೆ ಹಾಕೋದು, ಬಲಗೈ ಮತ್ತು ಎಡಗೈಗೆ ಸಂಬಂಧಿಸಿದ ಜಾತಿಗಳನ್ನ ಅಲಮಾರಿಗೆ ಹಾಕುವಂತ ಏನಾದ್ರು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆಯಾ? ಸೆಗ್ರಿಗೇಷನ್ ಆಫ್ ದಿ ಕಾಸ್ಟ್ ಆರ್ ಹೋಮೋಜಿನಿಯಸ್ ಆಫ್ ದಿ ಕಾಸ್ಟ್, ಇದು ಅವೈಜ್ಞಾನಿಕ ಅಲ್ವಾ, ಅನ್ಸೈಂಟಿಫಿಕ್ ಅಲ್ವಾ, ಇನ್ಜಸ್ಟಿಸ್ ಅಲ್ವಾ, ಇದು ಸಂವಿಧಾನ ವಿರೋಧಿ ಅಲ್ವಾ ಇದು ಅಂತೇಳಿ ನಾವು ಪ್ರಶ್ನೆ ಮಾಡಿದ್ವಿ ಸರ್. ಈಗ ಆಗೋಗ್ಬಿಟ್ಟಿದೆ, ಏನ್ ಮಾಡೋದು? ಎಲ್ಲ ಎಲ್ರಿಗೂ ಹೇಳಿದ್ದೀವಿ, ಮಿನಿಸ್ಟ್ರಿಗೂ ಹೇಳಿದ್ದೀವಿ, ಎಲ್ರಿಗೂ ಹೇಳಿದ್ದೀವಿ. ನೋಡಪ್ಪ, ಇದು ಒಪ್ಕೊಂಡಿತ್ತಲ್ಲ, ನಾವು ಆ ಕ್ಯಾಬಿನೆಟ್ ಒಪ್ಕೊಳ್ಳುವಾಗ್ಲೇನೆ ಪ್ರಪ್ರಥಮವಾಗಿ ಇದು ಅವೈಜ್ಞಾನಿಕವಾಗಿದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಸಾಮಾಜಿಕ ನ್ಯಾಯ ಕಂಡು ಬರ್ತಿಲ್ಲ, 101 ಜಾತಿಗೂ ನ್ಯಾಯ ಕೊಡ್ತಕ್ಕಂಥ ರಿಪೋರ್ಟ್ ಆದರೆ ಯು ಕ್ಯಾನ್ ಡೂ ಇಟ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಯಾವುದೇ ಒಂದು ಜಾತಿಯನ್ನು ಕುಗ್ಸೋದಾಗ್ಲಿ ಅಥವಾ ಯಾವುದೇ ಒಂದು ಅಲಮಾರಿ ಸಮುದಾಯವನ್ನು, ಕಟ್ಟಕಡೆ ಸಮುದಾಯವನ್ನು ತಿರಸ್ಕರಿಸೋದಾಗ್ಲಿ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಸರ್. ಈಗಲೂ ಅದನ್ನೇ ಹೇಳಿರೋದು. ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ದೆರ್ ಇಸ್ ನೋ ಅಂಡ್ ಲೆಫ್ಟ್ ಅಂಡ್ ರೈಟ್. ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ 101 ಕಮ್ಯುನಿಟೀಸ್, 101 ಜಾತಿಗೂ ನೀವು ನ್ಯಾಯ ಕೊಡಬೇಕು ಅಂತ. ಕ್ಯಾಬಿನೆಟ್ನಲ್ಲಿ ಪ್ರವರ್ಗ ಏನಲ್ಲಿದ್ದಂಥ ಒಂದು ಗುಂಪನ್ನು ಪ್ರವರ್ಗ ಬೀಗ್ ಮಾಡಿಬಿಟ್ಟಿದ್ದಾರೆ ನೋಟ್ ಶೀಟಲ್ಲಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಸಚಿವರಿಗೂ ನಾವು ಕೇಳಿದ್ರೆ ನಾವು ಹೇಗೆ ಕಳಿಸಿದ್ವಿ ಅದು ಬಿ ಆಗ್ಬಿಟ್ಟಿದೆ ಅಂತಾರೆ. ಅದೇ ವಿಧಾನಸೌಧದಲ್ಲಿ ಇದು ಬಿ ಆಗ್ಬಿಡುತ್ತೆ ಸರ್? ನಿಮ್ಮ ಸಚಿವರಿಗೆ ಏನು ಗೊತ್ತಿಲ್ಲ, ಎಲ್ಲ ನಾಟಕ ಮಾಡ್ತಾವ್ರೆ ಅಷ್ಟೇ. ಅದೇ ಹಂಗಾಗಿ ನಾವೇನು ಹೇಳ್ತಾ ಇದ್ದೀವಿ, ಜನರಿಗೆ ತೊಂದರೆ ಕೊಡಬೇಡಿ. ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗ್ಬಿಟ್ಟಿದೆ, 56,000 ಹುದ್ದೆ ತುಂಬಿಲ್ಲ ಪಾಪ, ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ, ಹಳೆ ಮೀಸಲಾತಿನೇ ಜಾರಿ ಮಾಡಿ, ಒಳ ಮೀಸಲಾತಿ ಕಂಪ್ಲೀಟ್ ಎಲ್ಲ ಡಿಸ್ಕಷನ್ ಆಗಲಿ, ಎಲ್ಲ ಅಂಕಿಅಂಶಗಳು ಸರಿಯಾಗಿ ಬರಲಿ, ಎಲ್ರಿಗೂ ಅನ್ಯಾಯ ಆಗೋ ರೀತಿಯಲ್ಲಿ ಚರ್ಚೆ ಮಾಡಿ ಆಮೇಲೆ ಮಾಡಿರಿ. ಸದ್ಯಕ್ಕೆ ಹಳೆ ಮೀಸಲಾತಿ ಜಾರಿ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತೀವಿ ನಾವು. ಅವ್ರೇನು ಹೇಳ್ತಾರೆ, ಇಲ್ಲ ತೊಂದರೆ ಆಗ್ಬಿಡುತ್ತೆ, 5-3, 5-3, 4-1 ಮಾಡಿಬಿಡ್ತೀನಿ ಅಂದರೆ ಅದೇನು ಗುಡ್ಡೆಗಳ, ಮಣ್ಣುಗುಡ್ಡೆಗಳ? ಈಗೇನು ಹಳೇದೇ ಮಾಡಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಬೇಡ, ಯಾಕೆಂದ್ರೆ ಅಲ್ಲೇನಾಗಿದೆ, ಅಲಮಾರಿಗಳಿಗೆ ಸಮಸ್ಯೆ ಇದೆ, ಕೋರ್ಟ್ಗೆ ಹೋಗಿದ್ದಾರೆ, 4 ಪಿಟಿಷನ್ಸ್ ಇದೆ, ಮತ್ತೆ 56 ಮಾಡಂಗಿಲ್ಲ,
ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. 56 ಮಾಡಂಗಿಲ್ಲ ಅಂದ್ರೆ ಮತ್ತೆ ಯಾವ್ದು ಮಾಡ್ಬೇಕು ಇವರು? 50ರೊಳಗೆ ಮಾಡ್ಬೇಕು. ಸದ್ಯಕ್ಕೆ ಬೇಡ ಅಂತ ನೀವು ಹೇಳೋದು? ಸದ್ಯಕ್ಕೆ ಬೇಡ ಅಂತ ನೀವು ಹೇಳ್ತಾ ಇಲ್ಲ ಸರ್. ಬಲಾಢ್ಯರು ಮಾತ್ರ ತಗೊಳ್ಳಲ್ಲ. ಇಲ್ಲ ಒಳ ಮೀಸಲಾತಿನ ಯಾವುದೇ ಕಾರಣಕ್ಕೂ ನಾವು ಬೇಡ ಅಂತ ಎಲ್ಲೂ ಹೇಳಿಲ್ಲ ಸರ್. ಯಾಕೆ ಅಂತಂದ್ರೆ ನೀವು ಮಾಡಿರತಕ್ಕಂಥ ಜನಸಂಖ್ಯೆಗಳ ಏನು A, B, C ಮಾಡಿದಿರಲ್ಲ, ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಅದನ್ನ ಪರಿಶೀಲನೆ ಮಾಡಿ, ಅದನ್ನ ಸರಿ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಇವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ನಾವು ತುರ್ತಾಗಿ ಮಾಡಿ ಯಾವುದೇ ಒಂದು ಸಮುದಾಯನ ಕುಗ್ಗಿಸ್ಬೇಡಿ, ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಹಂಗಂತ ಸುಪ್ರೀಂ ಕೋರ್ಟ್ ಹೇಳಿದ್ಯಾ? ಸಮುದಾಯ ಸಚಿವರನ್ನು ಸೇರಿಸಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹೌದೌದು ಸಮುದಾಯದ ಸಚಿವರಿಗೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನೀವೇನ್ ಮಾಡ್ತಿದ್ದೀರಪ್ಪ, ರಾಜೀನಾಮೆ ಕೊಟ್ಟು ಬಿಸಾಕೊಟ್ಟು ಹೊರಗೆ ಬರ್ರ ಅಂತ ಹೇಳ್ತಾ ಇದ್ದೀವಿ. ರಾಜೀನಾಮೆ ಕೊಟ್ಟು ಬರ್ದ್ಬಿಟ್ಟು ನನ್ನ ಕೈ ಕೊಡಿ ಅಂತ ಹೇಳಿದ್ವಿ 24ನೇ ತಾರೀಕು. ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಮತ್ತೆ ಫ್ರೀಡಮ್ ಪಾರ್ಕ್ ಅಲ್ಲಿ ಸೇರ್ತೀವಿ. ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಸರ್. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದುಕೊಂಡು ನಿಮ್ಮ ನಡೆ ಏನಿರುತ್ತೆ ಸರ್? ನಮ್ಮ ಬೇಡಿಕೆ ವಿರುದ್ಧ ಸಿದ್ದರಾಮಯ್ಯ ಸಾಹೇಬರು ಯಾವತ್ತೂ ವಿರುದ್ಧವಾಗಿ ತಗೊಳ್ಳಲ್ಲ ಅಂತ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ನಾನು ಇನ್ನೂ 24ನೇ ತಾರೀಕು ಅಂತಿಮ ಮಾಡಲ್ಲ. 24ನೇ ತಾರೀಕು ರಿಪೋರ್ಟ್ನ ತೊಗೊಂಡ್ಬಿಡ್ತೀನಿ, ತೊಗೊಂಡು ಚರ್ಚೆಗಿಡ್ತೇನೆ. ಚರ್ಚೆಗಿಟ್ಟು ಎಲ್ಲರ ಒಪ್ಪಿಗೆ ಪಡೆದು ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.